ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿರುವಂತಹ ವಿಚಾರ ಸಿಐಡಿ SIT ಮುಖ್ಯಸ್ಥರು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಈಗ ಸಂಜೆ 5:30ಕ್ಕೆ ಕರೆದಿರುವಂತಹ ಸುದ್ದಿಗೋಷ್ಠಿ. ಸಿಐಡಿ ADGP ವಿಜಯ್ ಕುಮಾರ್ ಸಿಂಗ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸೊ ಈ ಪ್ರಕರಣದ ತನಿಖೆಯನ್ನು ನಡೆಸಿದಂತಹ ಅಂದ್ರೆ SIT ಏನ್ ನೇಮಕ ಮಾಡಿದ್ರು SIT ಯ ಮುಖ್ಯಸ್ಥರಾಗಿದ್ದಂತವರು BK ಸಿಂಗ್ ಅವರು. ಸೊ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನ ಈಗ ಕರೆದಿದ್ದಾರೆ 5:30ಕ್ಕೆ. ಅಫ್ಕೋರ್ಸ್ ಈ ಜೀವಾವಧಿ ಶಿಕ್ಷೆ ಏನ್ ಪ್ರಕಟವಾಗಿದೆ ಈ ಪ್ರಕರಣಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡ್ಲಿಕ್ಕೆ. ಹೌದು, ಈಗ ನಾವು ಧರ್ಮಸ್ಥಳದ ವಿಚಾರವಾಗಿ ಹೇಗೆ SIT ಮಾಡಿದಾರೋ ಈ ಪ್ರಕರಣದಲ್ಲೂ SIT ಮಾಡಿ ಸಹಾಯವಾಣಿ ಮುಖೇನವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೋಡಿ ಪ್ರಕರಣದ ಗಂಭೀರತೆ ಹೇಗಿತ್ತು ಅನ್ನೋದು, ಯಾರ್ಯಾರಿಗೆ ಏನೇನಾಗಿದೆಯೋ ಗೊತ್ತಿಲ್ಲ. ಹಾಗಾಗಿ ಅಂತವ್ರು ಯಾರಾದ್ರೂ ನೀವು ವಿಕ್ಟಿಮ್ಸ್ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಪೊಲೀಸರುಗಳು ಕೂಡ ಕೇಳ್ಕೊಂಡಿದ್ರು. ಅದರಂತೆ ಕೆಲ ಕರೆಗಳು ಬಂದಿದ್ವು, ಬಟ್ ಅದರಲ್ಲಿ ವಿಶ್ವಾಸಾರ್ಹತೆ ಏನು ಎತ್ತ ಅನ್ನುವಂಥದ್ರ ಮೇಲೆಗೆ ಈ ತನಿಖೆ ನಡೆದಂಥದ್ದು. ಕಿರಣ್ ಓವರ್ ಟು ಯು. ನೀವು ವಿವರಿಸ್ತಾ ಇದ್ರಿ, ವಿಶ್ಲೇಷಿಸ್ತಾ ಇದ್ರಿ ಈ ಒಂದು ಜಜ್ಮೆಂಟ್ ನ. ಹಾಗೆ ಒಂದು ಅಪ್ಡೇಟ್ 11 ಲಕ್ಷ ಅಂತ ಹೇಳಿ ಅಪ್ಡೇಟ್ ಆಗಿದೆ ಅನ್ನುವಂಥದ್ದನ್ನ ರಮೇಶ್ ಹೇಳ್ತಾ ಇದ್ದಾರೆ. ಎಸ್ ಕಿರಣ್, ಗೋ ಹೆಡ್, ನಿಮ್ಮ ವ್ಯೂಸ್ ಆನ್ ದಿಸ್. ಇವತ್ತು ಪ್ರಕಟವಾಗಿರುವಂತಹ ಒಂದು ಶಿಕ್ಷೆ ಜೀವಾವಧಿ ಜೊತೆಗೆ 11 ಲಕ್ಷ ಪರಿಹಾರವನ್ನ ಸಂತ್ರಸ್ತೆ ಕೊಡಬೇಕು ಅನ್ನುವಂಥದ್ದು ವಿಚಾರ. ಕಿರಣ್, ಹಂತದಲ್ಲಿ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡುವಂತದ್ದು ಈಗ ಇರುವಂತ ಈಗಾಗಲೇ ಮತ್ತೆ ಇಲ್ಲೊಂದು ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಬೇಕು. ಒಟ್ಟು 4 ಕೇಸ್ಗಳು ಆತನ ಮೇಲಿತ್ತು. ಅದರಲ್ಲಿ ಒಂದು ಕೇಸಲ್ಲಿ ಮಾತ್ರ ಆತನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಆದರೆ ಉಳಿದಿದ್ದ 3 ಕೇಸು ಕೂಡ ಯಾಕೆಂತಂದರೆ ಇಲ್ಲಿ ಯಾವತ್ತು ಅರೆಸ್ಟ್ ಮಾಡಿ ಅಲ್ಲಿಂದ ಕೌಂಟ್ ಶುರು ಆಗುತ್ತೆ. ಇವಾಗ ಏನಾರ ಜೀವಾವಧಿ ಶಿಕ್ಷೆ ಅಂತನೋ ಅಥವಾ 10 ವರ್ಷ ಅಂತಂದರೆ ಅಲ್ಲಿಂದ ಕೌಂಟ್ ಶುರು ಆಗುತ್ತೆ. 1 ವರ್ಷ ಈಗಾಗಲೇ ಮುಗಿಸಿದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡೋಕೆ. ಆದರೆ ಈ ಕೇಸ್ನಲ್ಲಿ ಪರ್ಟಿಕ್ಯುಲರ್ ಈ ಕೇಸ್ನಲ್ಲಿ ಅದನ್ನು ಯಾವತ್ತೂ ಇದು ಅರೆಸ್ಟ್ ಅಂತಲೇ ತೋರಿಸ್ತಿಲ್ಲ. ಯಾಕೆಂದರೆ ಬೇರೆ ಕೇಸಲ್ಲಿ ಅರೆಸ್ಟ್ ಮಾಡಿದ್ದನ್ನು ಬಾಡಿ ವಾರೆಂಟ್ ತೊಗೊಂಡು ಇವರು ಎನ್ಕ್ವೈರಿ ಮಾಡ್ಕೊಂಡಿದ್ರು. ಅದ್ರ ಮೇಲೆ ಟ್ರಯಲ್ ಕೂಡ ಶುರು ಆಯಿತು. ಹೀಗಾಗಿ ಇವತ್ತಿಂದನೂ ಕೂಡ ಈ ಒಂದು ಶಿಕ್ಷೆ ಶುರು ಆಗುತ್ತೆ. ಹಿಂದೆ ಏನು ಮಾಡಿದ್ರು ಅದು ಬೇರೆ ಕೇಸ್ ಇದೆ, ಅದನ್ನು ಕೂಡ ಟ್ರಯಲ್ ಇನ್ನೂ ಸಂಬಂಧಪಟ್ಟಂಗೆ ಚಾರ್ಜ್ ಶೀಟ್ ಆಗಬೇಕಾಗಿದೆ, ಟ್ರಯಲ್ ಶುರು ಆಗಬೇಕಾಗಿದೆ. ಆದರೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಶಿಕ್ಷೆಯನ್ನು ಇವತ್ತಿಂದನೂ ಕೂಡ ಕನ್ಸಿಡರ್ ಆಗುತ್ತೆ. ಟಿಲ್ ಅಂದರೆ ಜೀವ ಇರೋರು ಕೂಡ ಆತ ಸಹವಾಸ ಇರಬೇಕು ಅನ್ನೋದನ್ನು ಕೂಡ ಈಗಾಗಲೇ ಒಂದು ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಯಾಕೆಂತಂದರೆ ಇಡೀ 4 ಪ್ರಕರಣದಲ್ಲಿ ಈ ಒಂದು ಪ್ರಕರಣ ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾಕೆಂತಂದರೆ ಈ ಒಂದು ಕೇಸಲ್ಲಿ ಸಿಕ್ಕಂಥ ವಿಡಿಯೋಗಳಲ್ಲಿ ಮುಖ್ಯವಾಗಿ ಫೋರ್ಸಿಬಲಿ ಒಂದು ಅತ್ಯಾಚಾರ ಮಾಡ್ತಾ ಇರುವಂಥದ್ದು ಗಮನಿಸ್ಬೋದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನು ಒಂದು ಯಾವುದೇ ರೀತಿ ಪೊಲೀಸರಿಗೆ ಸಿಗಬಾರ್ದು, SITಗೆ ಸಿಗಬಾರ್ದು ಅಂತ ಸಾಕಷ್ಟು ಡ್ರಾಮಾಗಳಾಯಿತು. ಆಕೆಯನ್ನು ಮತ್ತೆ ಬೇರೆ ಕಡೆ ಹೋಗಿದ್ದು, ಆಮೇಲೆ ಆಕೆ ಮಿಸ್ಸಿಂಗ್ ಆಗಿದ್ದು, ಆಮೇಲೆ ಕೊನೆಗೆ SIT ಅವ್ರನ್ನ ಪತ್ತೆ ಹಚ್ಚಿದ್ದು, ಇದೆಲ್ಲವೂ ಕೂಡ ಒಂದು ಕಡೆ ಆಯಿತು. ಯಾಕೆಂತಂದರೆ ಪ್ರಜ್ವಲ್ ರೇವಣ್ಗೂ ಗೊತ್ತಿತ್ತು, ಆತನ ಕುಟುಂಬದವ್ರಿಗೂ ಗೊತ್ತಿತ್ತು. ಈ ಒಂದು ಪ್ರಕರಣದಲ್ಲಿ ನಾವು ಬಚಾವಾದರೆ ಬಹುಶಃ ಉಳಿದಿದ್ದಂಥ ಪ್ರಕರಣ ಏನಿತ್ತು, 3 ಪ್ರಕರಣ ಏನಿತ್ತು ಅದು ಈಸಿಯಾಗಿ ಹೊರಗಡೆ ಬರ್ಬೋದು ಅನ್ನೋದು ಅವರ ಲೆಕ್ಕಾಚಾರ ಇತ್ತು. ಯಾಕೆಂದರೆ ಅಲ್ಲಿ ಬೇರೆ ಇರುವಂಥ 3 ಬೇರೆ ಬೇರೆ ಏನು ವಿಡಿಯೋ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲೆಲ್ಲೂ ಕೂಡ ಫೋರ್ಸಿಬಲ್ ಅಂತ ಕಾಣಿಸ್ತಾ ಇರಲಿಲ್ಲ. ಆದರೆ ಇದರಲ್ಲಿ ಮುಖ್ಯವಾಗಿತ್ತು. ಹಾಗಾಗಿ ಇದು ಭಾಳ ಕ್ರೂಷಿಯಲ್ ಆಗಿತ್ತು. ಇನ್ನು ಉಳಿದಂತೆ ಇನ್ನು 3 ಕೇಸು ಇನ್ನು ಅದಕ್ಕೆ ತನಿಖೆ ಅಂತದ್ದಿದೆ, ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗಿದೆ. ಅದೇ ಈಗ ಇರುವಂಥದ್ದು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಈ ಕೋರ್ಟ್ ಇರೋದ್ರಿಂದ ಬಹುಶಃ ಅದರಲ್ಲಿ ಆಗುವಂಥ ಯಾವುದೇ ತೀರ್ಪು ಕೂಡ ಅದಕ್ಕೆ ಅಂತ ಇರೋದಿಲ್ಲ. ಕೇಸ್ಗಳು ಬೇರೆ ಇರ್ಬೋದು ಕೂಡ, ಒಂದು ಫಸ್ಟ್ ಕೇಸಲ್ಲೇ ಕೂಡ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಗೋಗ್ಬಿಟ್ಟಿದೆ. ಇನ್ನು ಉಳಿದಂತೆ ಇವತ್ತಿಂದ ಕೂಡ ಆತನ ಒಂದು ಏನು ಶಿಕ್ಷೆ ಇವತ್ತಿಂದ ಕೂಡ ಶುರು ಆಗುತ್ತೆ. ರೆಹಮಾನ್. ಎಸ್ ಕಿರಣ್, ಕೆಲವೊಂದಷ್ಟು ಅಪ್ಡೇಟ್ಸ್ ಮಾಲ್ತೇಶ್. ಈಗ 2 ಸೆಕ್ಷನ್ಗಳು ನಾವು ಹೇಳ್ತಾ ಇದ್ವಿ, 376 ಕೆ ಮತ್ತೆ 376N 2K2N ವಿಚಾರದಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದರೆ 5 ಲಕ್ಷ. ಇನ್ನು ಉಳಿದಂತೆ 354 ಸೆಕ್ಷನ್ 354A ಅದರಲ್ಲಿ 3 ವರ್ಷ ಸೆರೆವಾಸ 25,000 ದಂಡವನ್ನು ವಿಧಿಸಿದ್ದಾರೆ. ಜೊತೆಗೆ ಸೆಕ್ಷನ್ 354B ಇದರ ಅಡಿಯಲ್ಲಿ 7 ವರ್ಷ ಸೆರೆವಾಸ 50,000 ರೂಪಾಯಿ ದಂಡ. ಸೊ ಹಾಗೆ 354C ಅಡಿಯಲ್ಲಿ 3 ವರ್ಷ ಸೆರೆವಾಸ 25,000 ರೂಪಾಯಿ ದಂಡ. ಇನ್ನು 506 ಸೆಕ್ಷನ್ ಅಡಿಯಲ್ಲಿ 2 ವರ್ಷ ಸೆರೆವಾಸ 10,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. 201 ಅಡಿಯಲ್ಲಿ 3 ವರ್ಷ ಸೆರೆವಾಸ 25,000 ದಂಡ. IT ಕಾಯ್ದೆಯನ್ನು ಕೂಡ ಹಾಕಿದ್ದಾರೆ. ಅದರ ಅಡಿಯಲ್ಲೂ ಕೂಡ ಸೆಕ್ಷನ್ 66 ಈ ಪ್ರಕಾರ 3 ವರ್ಷ ಶಿಕ್ಷೆ 25,000 ದಂಡ. ಇದೆಲ್ಲವನ್ನೂ ಕೂಡ ಟೋಟಲ್ ಮಾಡಿದ್ರೆ ಬರುವಂತಹ ಒಂದು ಅಮೌಂಟ್ ಏನಿದೆ ಆ ಅಮೌಂಟ್ ನಲ್ಲಿ 11 ಲಕ್ಷ ರೂಪಾಯಿಗಳನ್ನ ಪರಿಹಾರದ ರೂಪದಲ್ಲಿ ಸಂತ್ರಸ್ತೆಗೆ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮುಂಚೆ 7 ಲಕ್ಷ ಇತ್ತು, ಇನ್ಫ್ಯಾಕ್ಟ್ ಅದು 11 ಲಕ್ಷ ಅನ್ನುವಂಥದ್ದನ್ನ ಈಗ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ಈ ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ಇನ್ನಷ್ಟು ದಂಡಗಳದ ಮೊತ್ತ ಇದೆಯಲ್ಲ, 25,000, 30,000, 50,000, 10,000 ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿದ್ರೆ ಹೆಚ್ಚಿನ ಅಮೌಂಟ್ ಆಗುತ್ತೆ. ಅದರಲ್ಲಿ 11 ಲಕ್ಷವನ್ನ ಪರಿಹಾರದ ರೂಪದಲ್ಲಿ ಸಂತ್ರಸ್ತೆ ಕೊಡಬೇಕು. ಕರೆಕ್ಟ್. ಹೌದು. ಮತ್ತೊಂದು ವಿಚಾರ ಕಿರಣ್, ನೀವು ಆಗ ನಮ್ಮ ಜೊತೆಗೆ ಮಾತನಾಡೋ ಟೈಮ್ ನಲ್ಲಿ ಹೇಳ್ತಾ ಇದ್ರಿ, ಅಂದ್ರೆ ಇಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸೋಕೆ ಅವಕಾಶ ಇದೆ ಅನ್ನುವಂತ ನೀವು ಹೇಳ್ತಾ ಇದ್ರಿ. ಜಡ್ಜ್ ಇಲ್ಲ ವಿಶೇಷ
ವಿಶೇಷವಾಗಿ ಉಲ್ಲೇಖ ಮಾಡಬಹುದು. ಜೀವನ ಪರ್ಯಂತ ಸೆರೆವಾಸ ಅನ್ನುವಂತ ಹೇಳ್ತಾ ಇದ್ರೆ, ಹೌದು, ಈಗ ಜಡ್ಜ್ ಕೂಡ ಜೀವನ ಪರ್ಯಂತ ಸೆರೆವಾಸ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಯಾವ ಕಾರಣಕ್ಕಾಗಿ ಜೀವನ ಪರ್ಯಂತ ಸೆರೆವಾಸ ಅನ್ನುವಂಥ ತೀರ್ಪಿಗೆ ಇಲ್ಲಿ ಬಂದಿರಬಹುದು ಅಂತ ಬಹುಶಃ ನಮಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಓರ್ವ ಪ್ರಭಾವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹುಶಃ ದೇಶದಲ್ಲೇ ಕೊಟ್ಟಿರುವಂತಹ ಒಂದು ದೊಡ್ಡ ಕಠಿಣಾತಿ ಕಠಿಣ ಶಿಕ್ಷೆ ರೀತಿಯಾಗಿ ಇದು ಕಂಡು ಬರ್ತಾ ಇದೆ. ಅಂತ ಕಠಿಣಾತಿ ಕಠಿಣ ಶಿಕ್ಷೆ ಕೊಡೋದಕ್ಕೆ ಏನ್ ಕಾರಣ ಆಯ್ತು ಅನ್ನುವಂಥ ಕೆಲ ಅಂಶಗಳು ಉಲ್ಲೇಖ ಮಾಡೋದಾದ್ರೆ ಕಿರಣ್. ಖಂಡಿತ ಮಾಲ್ತೇಶ್, ಯಾಕೆಂದ್ರೆ ನಿಮಗೆ ಗೊತ್ತಿರೋಂಗೆ ಶ್ರದ್ಧಾನಂದ ಕೇಸಲ್ಲಿ ಅಲ್ಲೂ ಕೂಡ ಇಲ್ಲಿಯ ಲೋಯರ್ ಕೋರ್ಟ್ ಕೂಡ ಜೀವಾವಧಿ ಶಿಕ್ಷೆ ಆಯಿತು. ಅದನ್ನು ಚಾಲೆಂಜ್ ಮಾಡಿ ಅದನ್ನು ಮತ್ತೆ ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಸ್ಪೆಸಿಫೈ ಮಾಡ್ತಾರೆ ಜೀವಾವಧಿ ಶಿಕ್ಷೆ ಅಂತಂದ್ರೆ ಅಷ್ಟೊತ್ತಿಗೆ ಏನು ಅಂದರೆ 14 ವರ್ಷ ಜೀವಾವಧಿ ಶಿಕ್ಷೆ ಅನ್ನುತ್ತೆ. ನಿಮಗೆ ಒಂದ್ಸರಿ 14 ವರ್ಷ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವಾರ ಅವ್ರಿಗೆ ಒಂದೊಂದು ದಿನ ರಜೆ ಕೂಡ ಸಿಗುತ್ತೆ. 14 ವರ್ಷ ಅಂತ ಏನು ಆಗೋದಿಲ್ಲ, ಅದಕ್ಕೆ ಭಾಳಷ್ಟು ಕಮ್ಮಿ ಆಗುತ್ತೆ. ಆಮೇಲೆ ಜೊತೆಗೆ ಸದ್ನಡತೆ ಆಧಾರದ ಮೇಲೆ ಅವರೇನಾರ ಭಾಳ ಒಳ್ಳೆತನದಲ್ಲೇ ಅಲ್ಲಿದ್ದಾಗ ಆ ಒಂದು ಶಿಕ್ಷೆ 10 ವರ್ಷಕ್ಕೆ ಮುಗಿಬೋದು, 11 ವರ್ಷಕ್ಕೆ ಮುಗ್ಬೋದು. ಅದನ್ನ ಜೈಲ್ ಅಥಾರಿಟೀಸರು ಒಂದು ಪ್ರಪೋಸಲ್ ಕಳಿಸ್ತಾರೆ, ಗೌರ್ಮೆಂಟ್ ಅಪ್ರೂವ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಆತ ಅಲ್ಲಿಂದ ಹೊರಗಡೆ ಬರ್ತಾನೆ. ಆದರೆ ಆ ಒಂದು ಕೇಸ್ನಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ, ಇನ್ನು ಆತ ಇಲ್ಲಿ ಹೊರಗಡೆ ಏನು 14 ವರ್ಷ ಅಂತನೋ 10 ವರ್ಷ ಜೀವಾವಧಿ ಅಂದರೆ ಜೀವ ಇರೋವರೆಗೂ ಅಂತಲೂ ಕೂಡ ಅಲ್ಲಿ ಸ್ಪೆಸಿಫೈ ಮಾಡ್ತಾರೆ. ಅದರ ನಂತರ ಆ ಒಂದು ಏನು ಜಡ್ಜ್ಮೆಂಟ್ ಆಯಿತು ನಂತರ ಎಲ್ಲವೂ ಕೂಡ ಇನ್ನು ಬರುವಂಥ ತೀರ್ಪಲ್ಲಿ ಒಂದು ಕಡೆ ಜೀವಾವಧಿ ಶಿಕ್ಷೆ ಅಂತಲೂ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜೀವ ಇರೋವರೆಗೂ ಕೂಡ ಸರಮಾನ ವಾಸ ಅಂತಲೂ ಕೂಡ ಮೆನ್ಷನ್ ಮಾಡ್ಕೊಳ್ಳೋಕ್ಕೆ ಆ ಒಂದು ಜಡ್ಜ್ಮೆಂಟ್ಗಳಲ್ಲಿ ಶುರುವಾಯಿತು. ಈಗಾಗಲೇ ನಾನು ಕೂಡ ಅದೇ ಈಗಷ್ಟೇ ಹೇಳಿದ ಸಂಬಂಧಪಟ್ಟಂತೆ ಈ ಕೇಸಲ್ಲಿ ಒಂದು ಸೆಕ್ಷನ್ಗೆ ಜೀವಾವಧಿ ಶಿಕ್ಷೆ ಅಂತ ಕೊಟ್ಟರೆ, ಮತ್ತೊಂದು ಸೆಕ್ಷನ್ ಜೀವ ಇರೋವರೆಗೂ ಕೂಡ ಜೈಲಿನಲ್ಲಿ ಇರಬೇಕು ಅನ್ನೋದನ್ನು ಕೂಡ ಈಗಾಗಲೇ ಸ್ಪೆಸಿಫೈ ಮಾಡಿದ್ದಾರೆ. ಬಹುಶಃ ಇನ್ನು ಉಳಿದಂತೆ ಏನೇನು ದಂಡನೂ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಇನ್ನು 3 ಕೇಸ್ಗಳು ಬೇರೆ ಬೇರೆ ಕೇಸ್ಗಳಿದೆ. ಅದರಲ್ಲೂ ಕೂಡ ಇನ್ನು ಹೇಳ್ದಂಗೆ ಈಗಾಗಲೇ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕಬೇಕು, ಅದನ್ನು ಟ್ರಯಲ್ ಕೂಡ ಶುರು ಆಗಬೇಕು. ಇವತ್ತು ಈ ಸಂಬಂಧಪಟ್ಟಂತೆ SIT ಏನು ಮುಖ್ಯಸ್ಥರು BK ಸಿಂಗ್ ಅವರು ಈಗ ಸಂಜೆ 5 ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ 1 ವರ್ಷದ ಏನು ಎಲ್ಲೂ ಕೂಡ ಅವರು ಮಾತಾಡಿರಲಿಲ್ಲ. ಬಹುಶಃ ಅವರು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸನ್ನು ಕರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನಾಯಿತು ಹೇಗೆ ಅನ್ನೋದ್ರ ಬಗ್ಗೆ, ಯಾಕೆಂದರೆ ಯಾರೂ ಕೂಡ ಕಂಪ್ಲೇಂಟ್ ಕೊಡೋಕ್ಕೆ ಮುಂದೆ ಬಂದಿರಲಿಲ್ಲ. ಕೊನೆಗೆ ಅಂತಿಮವಾಗಿ 4 ಕೇಸ್ಗಳು ಮಾತ್ರ ಆತನ ಮೇಲೆ ರಿಜಿಸ್ಟರ್ ಆಗಿತ್ತು. ಈಗ ಸಂಬಂಧಪಟ್ಟಂತೆ ಈಗ ಏನೇನಾಯಿತು ಈ ಸಂಬಂಧ ಎಲ್ಲವನ್ನೂ ಕೂಡ ಬಹುಶಃ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಎಲ್ಲ ವಿವರವನ್ನು ಕೂಡ ಕೊಡ್ತಾರೆ. ಮಾಲ್ತೇಶ್, ಕಿರಣ್, ಅಂದ್ರೆ ಮಾಲ್ತೇಶ್, ನಾವು ಈಗ ಕೆಲವೊಂದಷ್ಟು ವಕೀಲರ ಜೊತೆಗೆ ಚರ್ಚೆ ಮಾಡಿರೋ ರೀತಿಯಲ್ಲಿ ಹೇಳೋದಾದ್ರೆ, ಮುಂಚೆ ಏನು ಕಿರಣ್ ಹೇಳ್ತಾ ಇದ್ರು, ಈಗ ಶ್ರದ್ಧಾನಂದ ಕೇಸ್ ಕೂಡ ಉಲ್ಲೇಖ ಮಾಡ್ತಾ ಇದ್ರು, ಜೀವಾವಧಿ ಶಿಕ್ಷೆ ಅಂತೇಳಿ ಕೊಟ್ಟಾಗ ಈ 14 ವರ್ಷಗಳು ಅನ್ನುವಂಥದ್ದು ಕನ್ಸಿಡರ್ ಆಗ್ತಾ ಇತ್ತು. ಹಾಗೆ ಆ 14 ವರ್ಷದಲ್ಲಿ 10 ವರ್ಷ ಮೇಲ್ಪಟ್ಟಾಗ ಒಂದು ಸನ್ನಡತೆ ಆಧಾರ, ಆತ ತುಂಬಾ ಒಳ್ಳೆಯ ವ್ಯಕ್ತಿ ಆಗಿದ್ದಾನೆ, ಆತ ಬದಲಾಗಿದ್ದಾನೆ. ಯಾಕಂದ್ರೆ ನಮ್ಮ ನ್ಯಾಯ ವ್ಯವಸ್ಥೆ ಇರುವಂತದ್ದೇ ಶಿಕ್ಷೆ ಅನ್ನುವಂಥದ್ದು ನಮಗೆ ಆತನಿಗೆ ಒಂದು ಬದಲಾವಣೆಗೆ ಅವಕಾಶ ಮಾಡಿಕೊಡೋದು. ಶಿಕ್ಷೆ ಅಂದ್ರೆ ಆತನಿಗೆ ಶಿಕ್ಷೆನೆ ಕೊಡಬೇಕು, ಒಂದು ಅವಕಾಶ ಕೊಡೋಣ. ಆ ಪರಿವರ್ತನೆಗೆ ಅವಕಾಶ ಇರೋದೇ ನಮ್ಮ ಕಾನೂನು ವ್ಯವಸ್ಥೆ. ಹಾಗಾಗಿನೇ 14 ವರ್ಷ ಅಂತ ಹೇಳಿದಾಗ 10 ವರ್ಷದ ಮೇಲೆ 11-12 ವರ್ಷ ಆದಾಗ ಬಹುಶಃ ಆತ ಸನ್ನಡತೆಯಲ್ಲಿದೆ ಅಂದ್ರೆ ಆತನ ಬಿಡುಗಡೆಗೊಳಿಸ್ತಾ ಇತ್ತು. ಇದು ಒಂದು ಅವಕಾಶ ಇತ್ತು. ಬಟ್ ಈಗ ಜೀವನ ಪರ್ಯಂತ ಅಂತ ಇರೋದ್ರಿಂದಾಗಿ ಐ ಡೋಂಟ್ ನೋ ಈಗ ಇದನ್ನ ಕಾನೂನು ತಜ್ಞರಿಗೆ ಹೇಗೆ ಹೇಳ್ತಾರೆ ಅಂತ ಹೇಳಿ, ಬಟ್ ನಮಗೆ ಸಿಕ್ಕಂತ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಪ್ರಕಾರ 14 ವರ್ಷಗಳ ಕಾಲ ಆತ ಇರಲೇಬೇಕು. ಆತನಿಗೆ ಯಾವುದೇ ಸನ್ನಡತೆ ಏನೇ ಇದ್ರೂ ಕೂಡ ಆತ ಏನೂ ಮಾಡೋ ಹಾಗಿಲ್ಲ. ಎನಿಥಿಂಗ್ ಅಕಸ್ಮಾತ್ ಏನೋ ಒಂದು ಡಿಸಿಷನ್ ತಗೋಬೇಕು ಅನ್ನುವಂಥದ್ದಿದ್ರು ಕೂಡ ಬಹುಶಃ 14ರ ನಂತರ ಏನಾದ್ರೂ ತಗೋಬಹುದಾ, ವಿ ಡೋಂಟ್ ನೋ. ಅದ್ರ ಬಗ್ಗೆ ಏನಾದ್ರೂ ಅವಕಾಶ ಇದೆಯಾ ಈ ಅಪರಾಧಿಗೆ ಅನ್ನುವಂಥದ್ದನ್ನ, ಕಾನೂನಾತ್ಮಕವಾಗಿ ಏನಾದ್ರೂ ಅವಕಾಶಗಳು ಇದೆಯಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗುತ್ತೆ. ಹೌದು, ಬಹುಶಃ ಕಿರಣ್ ಆ ತರದ ಅವಕಾಶ ಇದೆಯಾ? ಯಾಕಂದ್ರೆ ನಾವೀಗ ಜೀವಾವಧಿ ಅಂತ ಹೇಳಿದಾಗ ಹೌದು 14 ವರ್ಷ ನಂತರದಲ್ಲಿ ಅವ್ರಿಗೆ ಏನಾದ್ರು ರಿಲೀಫ್ ಸಿಗೋಕೆ ಅವಕಾಶ ಇತ್ತು ಅಂತ ಕಾಣಿಸುತ್ತೆ. ಬಟ್ 14 ಇದು ಜೀವನ ಪರ್ಯಂತ ಅನ್ನುವಂತ ಕಾರಣಕ್ಕಾಗಿ ರಿಲೀಫ್ ಸಿಗುವಂತ ಅವಕಾಶನೇ ಇಲ್ವಾ? ಹಾಗಾದ್ರೆ ಈಗ ಇದೇ ಜಡ್ಜ್ಮೆಂಟ್ ನ ಮುಂದುವರಕ ಭಾಗ ಆದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹೀಗೆ ಮುಂದುವರೆದ್ರೆ ಅಲ್ಲ, ಇದು ಖಂಡಿತವಾಗ್ಲೂ ಚಾಲೆಂಜ್ ಮಾಡ್ತಾರೆ. ಹೈಕೋರ್ಟ್ಗೆ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತ ಏನ್ ಪನಿಷ್ಮೆಂಟ್ ಇದೆ ಅದನ್ನ ಕಮ್ಮಿ ಮಾಡೋಕೆ ಖಂಡಿತವಾಗ್ಲೂ ಅದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕ್ತಾರೆ. ಅಲ್ಲೂ ಕೂಡ ಅಂದ್ರೆ ಈಗ ಇಲ್ಲಾದಷ್ಟು ಟ್ರಯಲ್ ಹೈಕೋರ್ಟ್ ಅಲ್ಲಾಗ್ಲಿ ಸುಪ್ರೀಂ ಕೋರ್ಟ್ ಅಲ್ಲಾಗ್ಲಿ ಮುಂದಿನ ಹಂತದ ಆಗೋದಿಲ್ಲ. ಕೆಲವೊಂದು ಮೆರಿಟ್ಸ್ ಮೇಲೆ ಒಂದು ಚರ್ಚೆ ಆಗುತ್ತೆ, ಒಂದು ವಾದ ಪ್ರತಿವಾದ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಒಂದು ಶಿಕ್ಷೆ ಪ್ರಮಾಣವನ್ನ ಕಮ್ಮಿ ಮಾಡ್ಬೋದು. ಆದ್ರೆ ಜೀವಾವಧಿಗಿಂತ ಕಮ್ಮಿ ಮಾಡಕ್ ಆಗೋದಿಲ್ಲ. ಬಹುಶಃ ಏನೊಂದು ಜೀವ ಇರೋವರೆಗೂ ಕೂಡ ಜೈಲು ಅಂತ ಏನಿರ್ತಾರೆ, ಬಹುಶಃ ಅದನ್ನೇನಾರ ಕಮ್ಮಿ ಮಾಡಕ್ಕೆ ಅವಕಾಶ ಇರ್ಬೋದು. ಅಥವಾ ಸಂಬಂಧಪಟ್ಟಂತೆ ಈ ಒಂದು ಏನು ಕೊಟ್ಟಿರುವ ಶಿಕ್ಷಣ ಅಮಾನತು ಇಡೋಕ್ಕೆ ಕೂಡ ಅವರು ಅಪೀಲ್ ಹೋಗ್ಬೋದು. ಅದಕ್ಕೂ ಕೂಡ ಅವಕಾಶ ಇದೆ. ಒಂದು ಲೀಗಲ್ ಆಗಿ ಇನ್ನೂ ಒಂದಷ್ಟು ಪ್ರೊಸೀಜರ್ಸ್ಗಳು ಇದೆ. ಯಾಕೆಂದ್ರೆ ಈಗಾಗಲೇ ಅವ್ರಿಗೆ ಕಾಪಿ ತಗೊಳಕ್ಕೆ ಕೂಡ ಹೇಳಿದ್ದಾರೆ.
ಏನ್ ಜಜ್ಮೆಂಟ್ ಕಾಪಿ ಇತ್ತು ಅಂತ ತಕ್ಷಣ ಬಹುಶಃ ಅದನ್ನ ಚಾಲೆಂಜ್ ಮಾಡಿ ಮುಂದಿನ ಹಂತದಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಹೋಗ್ತಾರೆ. ಆದ್ರೆ ಇಲ್ಲಿರುವಂತದ್ದು ಈ ಒಂದು ಪ್ರಕರಣವನ್ನ ಲೋಯರ್ ಕೋರ್ಟ್ ಅಲ್ಲೇ ಟ್ರಯಲ್ ಟೈಮ್ ಅಲ್ಲೂ ಕೂಡ ಸಾಕಷ್ಟು ಈ ವಕೀಲರನ್ನ ಚೇಂಜ್ ಮಾಡಿರುವಂತದ್ದು ಎತ್ಕಾಣುತ್ತೆ. ಯಾಕೆಂತಂದ್ರೆ ಬಹುಶಃ ಮೆರಿಟ್ಸ್ ಏನಿತ್ತು ಬಹುಶಃ ಪ್ರಜ್ವಲ್ ವಿರುದ್ಧವಾಗಿತ್ತು. ಹಾಗಾಗಿ ಯಾರು ಕೂಡ ಅದನ್ನ ಕೇಸ್ ತಗೊಳಕ್ಕೆ ಮುಂದೆ ಬರ್ತಾ ಇರಲಿಲ್ಲ. 3 ಜನ ಅಡ್ವೊಕೇಟ್ಸ್ಗಳು ಚೇಂಜ್ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಂತರ ನನಗೆ ಅಡ್ವೊಕೇಟ್ಗಳಿಲ್ಲ, ನನಗೆ ಬೇರೆ ಟೈಮ್ ಕೊಡಿ ಅಂತ ಹೇಳ್ತಾನೆ, ಇಲ್ಲ ಬೇರೆ ಕೋರ್ಟ್ಗೆ ಶಿಫ್ಟ್ ಮಾಡಿ ಅಂತ. ಈ ಥರದ್ದೆಲ್ಲವೂ ಕೂಡ ಸಾಕಷ್ಟು ಕಳೆದ 1 ವರ್ಷದಲ್ಲಿ ಬಹಳಷ್ಟು ಡ್ರಾಮಾಗಳಾಯ್ತು. ಅಂತಿಮವಾಗಿ ಜಡ್ಜ್ ಕೂಡ ನಾವೇ ಒಂದು ನಿಮಗೆ ಅಡ್ವೊಕೇಟ್ ಅನ್ನ ಕೊಡ್ತೀವಿ, ಒದಗಿಸ್ತೀವಿ ಅನ್ನೋದನ್ನು ಕೂಡ ಹೇಳಿದ್ರು. ಆದ್ರೆ ಅಂತಿಮವಾಗಿ ಇಷ್ಟೆಲ್ಲವೂ ಕೂಡ ಡ್ರಾಮಾ. ಯಾಕೆಂತಂದ್ರೆ ಗೊತ್ತಿತ್ತು ಈ ಒಂದು ಕೇಸಿನಲ್ಲಿ ನಾನು ಬಚಾವಾದ್ರೆ ಬಹುಶಃ ಉಳಿದಿರುವಂತ 3 ಕೇಸಲ್ಲಿ ಅದನ್ನ ನಾನು ಅಲ್ಲಿಂದ ಡೈಜೆಸ್ಟ್ ಮಾಡ್ಕೋಬಹುದು, ಅದರಿಂದ ಹೊರಗಡೆ ಬರ್ಬೋದು ಅಂತ ಗೊತ್ತಿತ್ತು. ಹಾಗಾಗಿ ಇದು SIT ಅವರು ಕೂಡ ಈ ಕೇಸ್ ಬಗ್ಗೆ ಬಹಳಷ್ಟು ವರ್ಕ್ ಮಾಡಿದ್ರು. ಜೊತೆಗೆ ಸೀರಿಯಸ್ ಆಗಿ ಈ ಕೇಸನ್ನ ಟ್ರಯಲ್ ಟೈಮಲ್ಲಿ ಎವಿಡೆನ್ಸ್ಗಳನ್ನ ಟೈಮ್ ಟು ಟೈಮ್ ಒಂದು ಅಲ್ಲಿ ಕರ್ಕೊಬರುವಂಥದ್ದು ಎಲ್ಲವೂ ಕೂಡ ಮಾಡಿದ್ರು. ಯಾಕೆಂದ್ರೆ ಇದು ಪನಿಷ್ಮೆಂಟ್ ಆಯಿತು ಅಂದ್ರೆ ಉಳಿದಿದ್ದ ಕೇಸ್ಗಳು ಅಂತ ಇಂಪಾರ್ಟೆಂಟ್ ಇಲ್ಲ ಅನ್ನೋದು ಕೂಡ ಅವ್ರಿಗೂ ಕೂಡ ಇತ್ತು. ಯಾಕೆಂದ್ರೆ ಸಾಕಷ್ಟು ಸಾಕ್ಷಿಗಳು ಇದೇ ಒಂದು ಕೇಸ್ನಲ್ಲಿತ್ತು. ಇಡೀ ವಿಡಿಯೋದಲ್ಲಿ ಏನಿತ್ತು ಪೆನ್ ಡ್ರೈವ್ ಅಲ್ಲಿ ಮುಖ್ಯವಾಗಿ ಫೋರ್ಸಿಬಲಿ ಇದ್ದಿದ್ದು ಇದೊಂದೇ ಅಲ್ಲಿ ಕಾಣಿಸುವಂಥದ್ದು. ಹಾಗಾಗಿ ಈ SIT ಕೂಡ ಈ ಕೇಸಿನ ಅದಕ್ಕೆ ಬೇಗನೆ ಫಸ್ಟ್ ಚಾರ್ಜ್ ಶೀಟ್ ಅನ್ನ ಹಾಕಿ ಟ್ರಯಲ್ ಅನ್ನು ಶುರು ಮಾಡ್ತಾರೆ. ಇನ್ನೂ 3 ಕೇಸ್ ಇನ್ನೂ ಕೂಡ ತನಿಖೆ ಹಂತದಲ್ಲಿದೆ. ಹಾಗಾಗಿ ಇದನ್ನ ಒಂದು ನಿಮಗೆ ಒಂದು ಟ್ರಯಲ್ ಮುಗಿದು ಒಂದು ಪನಿಷ್ಮೆಂಟ್ ಆಯ್ತು ಅಂದ್ರೆ ಉಳಿದಿದ್ದ ಕೇಸ್ಗಳು ಕೂಡ ಇನ್ವೆಸ್ಟಿಗೇಷನ್ಗೆ ಅಥವಾ ಮುಂದೆ ಟ್ರಯಲ್ ಮಾಡೋಕ್ಕೂ ಈಸಿ ಅನ್ನೋ ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಇದಕ್ಕೆ ಜಾಸ್ತಿ ಎತ್ತಿನ ಒತ್ತು ಕೊಟ್ಟು ಕೇಸನ್ನು ಮಾಡ್ತಾರೆ. ಆಮೇಲೆ ಜೊತೆಗೆ ಇಲ್ಲೂ ಕೂಡ ಯಾವುದೇ ಈ ಕೇಸ್ನಲ್ಲಿ ಅವರು ಅರೆಸ್ಟೇ ಕೂಡ ಮಾಡಿರಲಿಲ್ಲ. ಬೇರೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿಕೊಂಡು ಅವನ್ನ ಜೈಲಿಗೆ ಕಳಿಸ್ತಾರೆ. ಇದರಲ್ಲಿ ಬರೀ ಜೈಲಲ್ಲಿ ಇದ್ದ ಬಾಡಿ ವಾರೆಂಟ್ ತಗೊಂಡು ಎನ್ಕ್ವೈರಿ ಮಾಡಿಕೊಂಡು ಅವ್ರನ್ನ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇವತ್ತಿಂದನೂ ಕೂಡ ಈ ಕೇಸಲ್ಲಿ ಪ್ರಕರಣದಲ್ಲಿ ಒಂದು ಶಿಕ್ಷೆ ಇವತ್ತಿಂದನೂ ಕೂಡ ಶುರು ಆಗುತ್ತೆ ಮಾಲ್ತೇಶ್.